ಹಲೋ ನನ್ನ ಕುಟುಂಬದವರೇ, ಹೇಗಿದ್ದರೆಲ್ಲರೂ? ಇವತ್ತು ಏನಾದರೂ ಸ್ಪೆಷಲ್ ಆಗಿ ಮಾಡಿ ತಿನ್ನೋಣ ಅಂತೇಳಿ ಆಸೆ ಆಗ್ತಾಯಿತ್ತು. ಹಾಗಾಗಿ ಇದನ್ನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನಿವತ್ತು ಚಿಕನ್ ಸ್ವಲ್ಪ ಡಿಫ್ರೆಂಟಾಗಿ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕುಂಟು, ಮಸಾಲ ಖಾರ ಹಾಕಿ ಇಡಲಿಕ್ಕುಂಟು. ಹಾಗಾಗಿ ಚಿಲ್ಲಿ ಪೌಡರ್, ಕೊತ್ತಂಬರಿ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಗೂ ಅರಿಶಿನ ಪೌಡರ್ ಇಷ್ಟನ್ನು ಹಾಕಿದ್ದೀನಿ. ಇದರೊಂದಿಗೆ 2 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಗೂ ಸ್ವಲ್ಪ ವೆನಿಗರ್ ಕೂಡ ಹಾಕ್ತಾಯಿದ್ದೀನಿ. ಮಸಾಲೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ, ಯಾವುದೇ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಈ ರೀತಿ ನೀವು ಪೇಸ್ಟ್ ಮಾಡಿದರೆ ಆಯಿತು. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೆಲ್ಲ ನಾನು ಏನು ಕೂಡ ಹಾಕಲಿಲ್ಲ. ಹೀಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ, ನೋಡ್ಬೋದು. ಇವಾಗ ಫಸ್ಟಿಗೆ ಖಾರವನ್ನು ಹಾಕ್ತಾಯಿದ್ದೀನಿ. 1/4 kg ಇಡೀ ಕೋಳಿ ನಾನಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಮಾಡೋಣ ಅಂತೇಳಿ ಆಸೆ ಆಯಿತು, ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಯಾವುದಾದ್ರು ಸ್ಪೆಷಲ್ ದಿನ ಇದೆ ಆದರೆ, ನೀವೇ ಮನೆಯಲ್ಲಿ ಕೂತ್ಕೊಂಡೆಲ್ಲರೂ ತಿನ್ನೋದಾದರೆ ಆ ದಿನ ಈ ರೀತಿ ಮಾಡಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಕೂಡ ಇತ್ತು, ಅದನ್ನು ಕೂಡ ಸ್ವಲ್ಪ ನಾನು ಉಳಿದ ಮಸಾಲದಲ್ಲಿ ಹಾಕಿ ಹಾಗೆಯೇ ಸೈಡಿಗೆ ಇಡ್ತಾಯಿದ್ದೀನಿ. ಇವಾಗ ಇದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿ, ಅಷ್ಟು ತನಕ ಬೇರೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ತಗೊಳ್ತಾ ಇದ್ದೀನಿ. ಇವಾಗ ಗ್ರೇವಿಗೆ ಮಸಾಲವನ್ನು ರೆಡಿ ಮಾಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಫಸ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದರ ಕಲರ್ ಚೇಂಜ್ ಆಗಲಿ. ಆಮೇಲೆ ಇದಕ್ಕೆ ನಾವು 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಫ್ರೈ ಮಾಡಲಿಕ್ಕುಂಟು. ಇದು ಫ್ರೈ ಆದಮೇಲೆ ಇದಕ್ಕೆ 5 ನೀರುಳ್ಳಿಯನ್ನು, ಮೀಡಿಯಮ್ ಸೈಜ್ 5 ನೀರುಳ್ಳಿಯನ್ನು ಹಾಕಿ ಇಲ್ಲಿ ನಾನು ಫ್ರೈ ಮಾಡಬೇಕು. ಇವಾಗ ನೀರುಳ್ಳಿ ಚೆನ್ನಾಗಿ ಕೆಂಪು ಆದಮೇಲೆ ನಾನಿಲ್ಲಿ 4 ಟೊಮೆಟೊವನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಟೊಮೆಟೊ ಸಾಫ್ಟ್ ಆಗುವಾಗಲೇ ಇಲ್ಲಿ ನಾನು ಕ್ಯಾಶ್ಯೂನಟ್ ಹಾಕ್ತಾಯಿದ್ದೀನಿ. ಗೋಡಂಬಿದು ಕಟ್ ಪೀಸ್ ಸಿಗುತ್ತೆ ನೋಡಿ, ಅದನ್ನು ನಾನು ಹಾಕಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗಾಗಿ ಗೋಡಂಬಿ ಹಾಕಿದ್ದು ಬೇರೇನಲ್ಲ, ಚೆನ್ನಾಗಿದ್ದು ಫ್ರೈ ಆದಮೇಲೆ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ. ಆಮೇಲೆ ಅದನ್ನು ಗ್ರೈಂಡ್ ಮಾಡಿದರೆ ಆಯಿತು. ಇವಾಗ ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟು ನೋಡಿ, ಅದನ್ನು ಎಣ್ಣೆಯಲ್ಲಿ ನಾನು ಇಡಿಯಾಗಿಯೇ ಫ್ರೈ ಮಾಡ್ತೀನಿ. ನಿಮ್ಮ ಇಷ್ಟ, ನಿಮಗೆ ಬೇಕಿದ್ರೆ ಈ ರೀತಿ ಮಾಡ್ಬೋದು ಅಥವಾ ನೀವು ಕಟ್ ಮಾಡಿ ಕೂಡ ಫ್ರೈ ಮಾಡ್ಬೋದು. ಇಲ್ಲಿ ಕಂಪ್ಲೀಟಾಗಿ ಒಳಗಡೆ ತನಕ ಇದು ಬೇಯಬೇಕಂತ ಏನಿಲ್ಲ, ಯಾಕೆಂದರೆ ಸಾರಲ್ಲಿ ಕೂಡ ನಮಗೆ ಇದನ್ನು ಹಾಕಲಿಕ್ಕುಂಟು. ಹಾಗಾಗಿ 4 ಸೈಡ್ ಕೂಡ ಮೀಡಿಯಮ್ ಫ್ಲೇಮಲ್ಲಿ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿದ್ದೀನಿ. ಆಲ್ಮೋಸ್ಟ್ ಮುಕ್ಕಾಲಷ್ಟು ಇದು ಬೆಂದಿದೆ. ಕಟ್ ಮಾಡಿದ್ರೆ ಒಳಗಡೆ ತನಕ ಬೆಂದಿರ್ಬೋದು, ಯಾಕೆಂದರೆ ನಾನು ಅಷ್ಟು ಹೊತ್ತಿದ್ದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನೋಡ್ಬೋದು, ಎಲುಬಿನಿಂದ ಚಿಕನ್ ಎಲ್ಲ ಬಿಟ್ಟು ಬಂದಿದೆ, ಮಾಂಸ ಅಂದರೆ ಚೆನ್ನಾಗಿ ಬೆಂದಿದೆ ಇದು. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಆಲೂಗೆಡ್ಡೆ ಇತ್ತು ನೋಡಿ, ಅದನ್ನು ಕೂಡ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತೆಗಿತೀನಿ. ಒಳ್ಳೆ ರೀತಿ ಫ್ರೈ ಆಗಬೇಕು, ಯಾಕೆಂದರೆ ದೊಡ್ಡ ಸೈಜ್ ಇರೋದ್ರಿಂದ ಒಳಗಡೆ ಸರಿಯಾಗಿದ್ದು ಬೇಯಲ್ಲ. ಸುಮಾರು ಹೊತ್ತು ನಾವು ಫ್ರೈ ಮಾಡಬೇಕಾಗುತ್ತೆ. ಓಕೆ, ಇವಾಗ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಹಾಗೂ 3 ಹಸಿಮೆಣಸಿನಕಾಯಿ ಇದನ್ನು ಫ್ರೈ ಮಾಡಿ, ಆಮೇಲೆ ನಾವು ಮಸಾಲ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಚೆನ್ನಾಗಿ ರುಬ್ಬಿ ಆ ಮಸಾಲವನ್ನು ಇದಕ್ಕೀಗ ಹಾಕ್ತಾಯಿದ್ದೀನಿ. 1 ನಿಮಿಷ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಹೊತ್ತು ಇಡಬೇಕಂತಿಲ್ಲ. ಬೇಕಾಗುವಷ್ಟು ನೀರು ಹಾಗೂ ಉಪ್ಪು ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಸ್ವಲ್ಪ ತೆಳು ಮಾಡಿದ್ದೆ ಗ್ರೇವಿ, ತೆಳು ಮಾಡಬೇಕು ನಾವು. ಆಮೇಲೆ ಇದಕ್ಕೆ ನಾನು ಇಡೀ ಚಿಕನನ್ನು ಹಾಕಿದ್ದೀನಿ ಹಾಗೂ ಬೇಯಿಸಿದ ಆಲೂಗೆಡ್ಡೆ ಕೂಡ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಸೈಡಿಂದ ಹಾಕ್ತಾಯಿದ್ದೀನಿ. ಹಾಗೂ 4 ಸೈಡ್ ಕೂಡ ತಿರುಗಿಸಿ ಗ್ರೇವಿಯಲ್ಲಿ ಇದನ್ನು ಬೇಯಿಸ್ತಾ ಇದ್ದೀನಿ. ಹಾಗಾಗಿ ಗ್ರೇವಿ ಸ್ವಲ್ಪ ತೆಳುವಾಗಿರಬೇಕು, ಯಾಕೆಂದರೆ ಬೇಯ್ತಾ ಏನಾಗುತ್ತೆ, ತಿಕ್ಕಾಗುತ್ತೆ ಗ್ರೇವಿ. ಹಾಗಾಗಿ ತೆಳುವಾಗಿಟ್ಟು ಆಮೇಲೆ ಚೆನ್ನಾಗಿ ಬೇಯಿಸಬೇಕು. ಇವಾಗ ಚಿಕನ್ ಬೆಂದಿದೆ, ಗ್ರೇವಿ ಕೂಡ ತಿಕ್ಕಾಗಿದೆ ನೋಡಿ, ಈ ರೀತಿ ದಪ್ಪಾಗಿದೆ, ನೋಡ್ಬೋದು, ಪರ್ಫೆಕ್ಟ್ ಆಗಿದೆ ಇದು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೆಳಗಿಳಿಸಿದ್ರೆ ಆಯಿತು, ತುಂಬ ಟೇಸ್ಟಿಯಾಗಿರುತ್ತೆ ಇದು.
ನಾನು ಸುಮಾರು ಹೊತ್ತು ಚಿಕನ್ ಇದರಲ್ಲಿ ಗ್ರೇವಿಯಲ್ಲಿ ಬೇಯಿಸಿದ್ದೀನಿ. ಅದರ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಸೂಪರ್ ಆಗುತ್ತೆ. ಇವಾಗ ಜಸ್ಟ್ ರೈಸೊಂದಿಗೆ ಇದನ್ನು ನೀವು ಎಂಜಾಯ್ ಮಾಡಿದರೆ ಆಯಿತು. ಒಮ್ಮೆ ಟ್ರೈ ಮಾಡಿ ನೋಡಿ, ಈ ರೀತಿ ಕೂಡ ಮಾಡಿ. ಯಾವಾಗಲೂ ಒಂದೇ ರೀತಿ ಮಾಡಿ ಬೋರ್ ಆಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ, ಆಲೂಗೆಡ್ಡೆಯೊಂದಿಗೆ ಸೂಪರ್ ಆಗುತ್ತೆ ಊಟ ಮಾಡಲಿಕ್ಕಿದು. ನೋಡ್ಬೋದು ನೀವು, ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ ನನ್ನ ಫ್ಯಾಮಿಲಿಯೊಂದಿಗೆ. ಹಾಗಾಗಿ ನೀವು ಕೂಡ ಇದನ್ನು ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಗಟ್ಟಿಯಾಗಿ ಊಟ ಮಾಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಚಿಕನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ, ತುಂಬ ಸಾಫ್ಟ್ ಆಗಿದೆ. ಓಕೆ, ನೀವು ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.